ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 45ನೇ ಅಧ್ಯಾಯ, ವಚನಗಳು 1-28. ನಿನ್ನೆ ನಾವು ಯೋಸೇಫಿನ ಸಹೋದರರ ಹೃದಯ ನಿಜವಾಗಿಯೂ ಬದಲಾಗಿರುವುದನ್ನ ನೋಡಿದ್ದೇವೆ. ಹಿಂದೆ ತಮ್ಮನನ್ನ ಬಿಟ್ಟು ಹೋದವರು ಈಗ ತಮ್ಮನಿಗಾಗಿ ತಮ್ಮನ್ನೇ ಕೊಡಲು ಸಿದ್ಧರಾಗಿರುವುದನ್ನ ನೋಡುತ್ತಾ ಇದ್ದೇವೆ. ಯೂದನ ಮಾತುಗಳನ್ನ ಕೇಳಿದ ನಂತರ ಯೋಸೇಫ ಇನ್ನೂ ತನ್ನ ಭಾವನೆಗಳನ್ನ ಹಿಡಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ವರ್ಷಗಳ ನೋವು, ನೆನಪುಗಳು, ಪ್ರೀತಿ, ಕಾಯುವಿಕೆ ಎಲ್ಲವೂ ಅವನೊಳಗೆ ತುಂಬಿಕೊಂಡಿತ್ತು. ಆದ್ದರಿಂದ ಅವನು ತನ್ನ ಸುತ್ತಲಿದ್ದ ಎಲ್ಲಾ ಐಗುಪ್ತದ ಸೇವಕರನ್ನ ಹೊರಗೆ ಕಳುಹಿಸುತ್ತಾನೆ. ಈಗ ಆ ಕೋಣೆಯಲ್ಲಿ ಯೋಸೇಫ ಮತ್ತು ಅವನ ಸಹೋದರರು ಮಾತ್ರ ಇದ್ದಾರೆ. ನಂತರ ಯೋಸೇಫ ಜೋರಾಗಿ ಅಳಲು ಆರಂಭಿಸುತ್ತಾನೆ. ಪಾಠವು ಹೇಳುತ್ತದೆ, ಆ ಅಳುವ ಶಬ್ದ ಫರೋನ ಮನೆಯವರೆಗೂ ಕೇಳಿಸಿತು ಎಂಬುದಾಗಿ. ಪ್ರಿಯರೇ, ದೇವರ ಜನರು ಸಹ ಅಳುತ್ತಾರೆ. ಆತ್ಮೀಯ ವ್ಯಕ್ತಿಗಳಿಗೂ ಭಾವನೆಗಳಿರುತ್ತವೆ. ನಂತರ ಯೋಸೇಫ ಒಂದು ಮಾತನ್ನ ಹೇಳುತ್ತಾನೆ, ನಾನು ಯೋಸೇಫ, ನನ್ನ ತಂದೆ ಇನ್ನೂ ಬದುಕಿದ್ದಾನಾ ಎಂಬುದಾಗಿ ಪ್ರಶ್ನೆ ಮಾಡುತ್ತಾನೆ. ಆ ಕ್ಷಣದಲ್ಲಿ ಸಹೋದರರು ಮಾತೇ ಬರದಂತೆ ನಿಂತು ಬಿಡುತ್ತಾರೆ. ಅವರು ಈಗಾಗಲೇ ಐಗುಪ್ತದ ಶಕ್ತಿಶಾಲಿ ಅಧಿಕಾರಿಯ ಮುಂದೆ ನಿಂತಿದ್ದೇವೆ ಎಂದು ಭಯಪಡುತ್ತಿದ್ದರು. ಆದರೆ ಈಗ ಅವರು ಆ ಶಕ್ತಿಶಾಲಿ ಅಧಿಕಾರಿಯೇ ನಾವು ಮಾರಿಬಿಟ್ಟ ತಮ್ಮ ಎಂಬುದಾಗಿ ಅರಿಯುತ್ತಾರೆ. ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಮುಂದೆ ಏನಾಗುತ್ತದೆ ಎಂಬುದಾಗಿ, ಶಿಕ್ಷೆಗೆ ಒಳಗಾಗುತ್ತೇವಾ ಎಂಬುದಾಗಿ. ಅಪರಾಧ ಭಾವನೆ ಯಾವಾಗಲೂ ಶಿಕ್ಷೆಯನ್ನು ನಿರೀಕ್ಷಿಸುತ್ತದೆ ಪ್ರಿಯರೇ. ಆದರೆ ಯೋಸೇಫ ಅವರನ್ನ ಹತ್ತಿರಕ್ಕೆ ಕರೆಯುತ್ತಾನೆ. ಅವನು ಹೇಳುತ್ತಾನೆ, ನೀವು ನನ್ನನ್ನು ಇಲ್ಲಿ ಮಾರಿದ್ದೀರಿ, ಆದರೆ ಅದಕ್ಕಾಗಿ ಬೇಸರ ಪಡಬೇಡಿ. ದೇವರೇ ಜೀವಗಳನ್ನ ಉಳಿಸಲು ನನ್ನನ್ನು ನಿಮಗಿಂತ ಮುಂದೆ ಕಳುಹಿಸಿದನು ಎಂಬುದಾಗಿ ಯೋಸೇಫ ಹೇಳುತ್ತಾನೆ. ಎಷ್ಟು ಆಳವಾದ ಮಾತು ಪ್ರಿಯರೇ. ಯೋಸೇಫ ತನ್ನ ಸಹೋದರರ ತಪ್ಪನ್ನು ನಿರಾಕರಿಸಲಿಲ್ಲ. ಅವರು ತಪ್ಪು ಮಾಡಿದರು, ಅವರು ಪಾಪ ಮಾಡಿದರು. ಆದರೆ ಯೋಸೇಫ ಈಗ ತನ್ನ ನೋವಿಗಿಂತ ದೊಡ್ಡ ಚಿತ್ರವನ್ನ ನೋಡುತ್ತಿದ್ದಾನೆ. ಮಾನವರು ಕೆಟ್ಟದನ್ನ ಮಾಡಿದರೂ ಸಹ ದೇವರು ಅದನ್ನೇ ಒಳ್ಳೆಯದಕ್ಕೆ ಬಳಸೋದಕ್ಕೆ ಶಕ್ತಿಶಾಲಿಯಾದಂಥ ದೇವರು ಎಂಬುದನ್ನು ನಾವು ನೋಡಬಹುದು. ಆತ್ಮೀಯರೇ, ಇದಕ್ಕೆ ದೇವರು ಸರ್ವಾಧಿಕಾರಿ ಎಂಬುದಾಗಿ ನಾವು ಹೇಳುವಂಥದ್ದು. ಗಾಡ್ ಇಸ್ ಸಾವರಿನ್. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆದ ಘಟನೆಗಳು ಅರ್ಥವಾಗುವುದಿಲ್ಲ. ದ್ರೋಹ ಆಗಿರಬಹುದು, ನೋವಾಗಿರಬಹುದು, ಅನ್ಯಾಯ ಆಗಿರಬಹುದು, ಇವೆಲ್ಲವೂ ವ್ಯರ್ಥವಾದಂತೆ ಕಾಣಬಹುದು. ಆದರೆ ದೇವರು ಮೌನವಾಗಿ ತನ್ನ ಯೋಜನೆಯನ್ನ ಕೆಲಸ ಮಾಡಿಸುತ್ತಿರಬಹುದು ಪ್ರಿಯರೇ. ಯೋಸೇಫ ಮುಂದುವರಿಸಿ ಹೇಳುತ್ತಾನೆ, ಇನ್ನು 5 ವರ್ಷ ಬರ ಇರುತ್ತದೆ. ಆದುದರಿಂದ ನೀವು ಎಲ್ಲರೂ ಇಲ್ಲಿ ಬನ್ನಿ, ನಾನು ನಿಮ್ಮನ್ನ ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಇದನ್ನ ಕೇಳಿದ ನಂತರ ಅವನು ಬೆನ್ಯಾಮೀನನನ್ನ ಅಪ್ಪಿಕೊಂಡು ಅಳುತ್ತಾನೆ. ನಂತರ ಉಳಿದ ಸಹೋದರರನ್ನು ಅಪ್ಪಿಕೊಳ್ಳುತ್ತಾನೆ. ವರ್ಷಗಳ ಹಿಂದೆ ಮುರಿದ ಕುಟುಂಬ ಈಗ ನಿಧಾನವಾಗಿ ಗುಣವಾಗಲು ಆರಂಭವಾಗುತ್ತದೆ. ನಂತರ ಫರೋಹ ಕೂಡ ಈ ವಿಷಯವನ್ನ ಕೇಳುತ್ತಾನೆ. ಅವನು ಸಂತೋಷಪಟ್ಟು ಯೋಸೇಫಿನ ಕುಟುಂಬವನ್ನ ಐಗುಪ್ತಕ್ಕೆ ಕರೆತರುವಂತೆ ಹೇಳುತ್ತಾನೆ. ಯೋಸೇಫ ತನ್ನ ಸಹೋದರರಿಗೆ ಬಟ್ಟೆಗಳು, ಆಹಾರ ಮತ್ತು ಪ್ರಯಾಣಕ್ಕೆ ಬೇಕಾದ ಎಲ್ಲವನ್ನು ಒದಗಿಸಿಕೊಡುತ್ತಾನೆ. ನಂತರ ಅವನು ಒಂದು ಮುಖ್ಯವಾದಂಥ ಮಾತು ಹೇಳುತ್ತಾನೆ ಪ್ರಿಯರೇ, ದಾರಿಯಲ್ಲಿ ಜಗಳ ಮಾಡಬೇಡಿ. ಯಾಕೆಂದರೆ ಹಳೆಯ ತಪ್ಪುಗಳನ್ನ ನೆನಪಿಸಿಕೊಂಡು ಮತ್ತೆ ಪರಸ್ಪರ ಆರೋಪ ಮಾಡುವುದು ಸುಲಭವಾಗಿತ್ತು. ಅದಕ್ಕೆ ಯೋಸೇಫ ಈಗ ಅವರನ್ನ ಶಾಂತಿಯ ಕಡೆಗೆ ನಡೆಸುತ್ತಾ ಇದ್ದಾನೆ. ಕೊನೆಗೆ ಅವರು ಕಾನಾನಿಗೆ ಬಂದು ಯಾಕೋಬನಿಗೆ ಹೇಳುತ್ತಾರೆ, ಯೋಸೇಫ ಇನ್ನ ಬದುಕಿದ್ದಾನೆ ಎಂಬುದಾಗಿ. ಮೊದಲಿಗೆ ಯಾಕೋಬ ಇದನ್ನ ನಂಬಲಾರನು. ಆದರೆ ಯೋಸೇಫ ಕಳುಹಿಸಿದ ರಥಗಳನ್ನ ನೋಡಿದ ನಂತರ ಅವನ ಹೃದಯದಲ್ಲಿ ಮತ್ತೆ ಜೀವ ಬರುತ್ತದೆ. ವರ್ಷಗಳ ಹಿಂದೆ ಸತ್ತಂತೆ ಕಂಡ ಆಶೆ ಈಗ ಮತ್ತೆ ಜೀವಂತವಾಗುತ್ತದೆ. ಪ್ರಿಯರೇ, ಈ ಕತೆ ನಮಗೆ ಹೇಳುವಂಥದ್ದು, ದೇವರು ಮುರಿದ ಸಂಬಂಧಗಳನ್ನ ಗುಣಪಡಿಸಬಲ್ಲಾದ ದೇವರಾಗಿದ್ದಾರೆ. ದೇವರು ನೋವಿನ ಹಿಂದೆಯೂ ಕೆಲಸ ಮಾಡುವಂತ ದೇವರು. ಕ್ಷಮೆ ಎಂದರೆ ನಡೆದದ್ದನ್ನ ಮರೆತಿರುವುದು ಅಲ್ಲ ಪ್ರಿಯರೇ, ದೇವರ ಕೈ ಅದಕ್ಕಿಂತ ದೊಡ್ಡದು ಎಂಬುದಾಗಿ ನಂಬುವಂಥದ್ದು. ಹಾಗಾದರೆ ಇಂದಿನ ವಾಗ್ದಾನ, ದೇವರು ನಿಮ್ಮ ನೋವನ್ನು ಸಹ ಒಳ್ಳೆಯದಕ್ಕಾಗಿ ಬಳಸಬಲ್ಲರಾಗಿದ್ದಾರೆ. ಇಂದು ಅರ್ಥವಾಗದಿದ್ದರೂ ದೇವರ ಯೋಜನೆ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತದೆ ಪ್ರಿಯರೇ.
ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ ಕ್ಷಮಿಸಲು ನಾವು ಕಲಿಯಬೇಕು. ಪ್ರತೀಕಾರವನ್ನ ಬಿಟ್ಟು ನಮ್ಮ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಕ್ಷಮಿಸುವುದನ್ನು ನಾವು ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ಯೋಸೇಫ ಹೇಳಬಹುದಿತ್ತಲ್ಲ, ನೀವು ನನ್ನ ಜೀವನವನ್ನ ಹಾಳು ಮಾಡಿದ್ದೀರಿ ಎಂಬುದಾಗಿ. ಆದರೆ ಅವನು ದೇವರು ನನ್ನನ್ನ ಇಲ್ಲಿಗೆ ಕಳುಹಿಸಿದನು ಎಂಬುದಾಗಿ ಹೇಳುತ್ತಾನೆ. ಇದೇ ಪ್ರಿಯರೇ ನಂಬಿಕೆಯ ದೃಷ್ಟಿ. ಇಂದು ನಾವು ನಮ್ಮ ನೋವನ್ನ ಹೇಗೆ ನೋಡುತ್ತಾ ಇದ್ದೇವೆ? ಕೇವಲ ಗಾಯವಾಗಿ ನೋಡುತ್ತಾ ಇದ್ದೇವಾ, ಅಥವಾ ದೇವರು ಕೆಲಸ ಮಾಡುತ್ತಾ ಇರುವಂತಹ ಸ್ಥಳವಾಗಿ ನೋಡುತ್ತಾ ಇದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ಕೆಲಸ ಮಾಡುತ್ತಾ ಇದ್ದಾರೆ ಎನ್ನುವಂಥದ್ದನ್ನು ಅರಿಯುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು